ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು 7th ಪೇ ಕಮಿಷನ್ ಅಪ್ಡೇಟ್ನಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ವರ್ಕರ್ಸ್ಗಳಿಗೆ ಯಾರು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಹದವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಗುಡ್ ನ್ಯೂಸ್ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಜನವರಿ ಮಂತಲ್ಲಿ 4% DAನ ಹೈಕ್ ಮಾಡಿದರು. ಇವಾಗ ನೆಕ್ಸ್ಟು ಯಾವಾಗ ಹೈಕ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ಇವಾಗ ಒಂದು ಇನ್ಫಾರ್ಮೇಷನ್ ಕೂಡ ಆಚೆ ಬಂದಿದೆ. ಏನು ಅಂದರೆ ನೆಕ್ಸ್ಟು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ನಿಮಗೆ ಆದಷ್ಟು ಬೇಗನೆ DA ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಕೂಡ 4% ಅಷ್ಟು ನಿಮಗೆ DA ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ. ಇದು ಬಂದು ಆಲ್ ಸೆಂಟ್ರಲ್ ಗೌರ್ಮೆಂಟ್ಸಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ ಅವರಿಗೆ ಬಂದು ಅಪ್ಲೈಕಬಲ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಇಲ್ಲಿ ಶೇಕಡ 4% GA ಕೂಡ ಹೆಚ್ಚಿಸಲು ಸರ್ಕಾರ ಕೂಡ ಚಿಂತನೆ ಮಾಡಿದ್ದು. ನೆಕ್ಸ್ಟ್ ಮಂತು ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ DA 100% ಆಗಿ ಹೈಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಕೂಡ ಹೇಳ್ಬೋದು. ಇದು ಬಂದು 100% ಆಗಿ ಕನ್ಫರ್ಮೇಷನ್ ಕೂಡ ಆಗಿದ್ದು. ನಿಮಗೆ 200% ಆಗಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ನಿಮಗೆ DA ಬಂದು ಹೈಕ್ ಆಗುತ್ತೆ. ಇದು ಬಂದು ಇವತ್ತಿನ ಕ್ವಿಕ್ ಅಪ್ಡೇಟ್ ಆಗಿತ್ತು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಅಂದರೆ ಯಾವ್ಯಾವ ವರ್ಗದವ್ರಿಗೆ ಎಷ್ಟೆಲ್ಲ ಅಪ್ಡೇಟ್ ಆಗುತ್ತೆ, 4%ಅಲ್ಲಿ ಎಷ್ಟೆಲ್ಲ ವಿಂಗಡಣೆ ಆಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋ ಅಂದರೆ ತುಟಿ ಬತ್ತೆ ಎಷ್ಟೆಲ್ಲ ಸಿಗುತ್ತೆ, ಇದರಿಂದ ನಿಮಗೆ ಸ್ಯಾಲ್ರಿ ಎಷ್ಟು ಹೈಕ್ ಆಗ್ಬೋದು ಮತ್ತು ನಿಮಗೆ ಎಷ್ಟು % ಅಮೌಂಟ್ ಬರ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ ವಿತ್ ಕ್ಯಾಲ್ಕುಲೇಷನ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ವಿಡಿಯೋ ಸಿಗೋಣ. ಧನ್ಯವಾದಗಳು.